ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಲಿಟಲ್ ಕಿಚನ್ ಕುಕಿಂಗ್ ಚಾನಲ್. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಬ್ರೆಡ್ ಪಕೋಡ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್: ಬ್ರೆಡ್, ಆಲೂಗಡ್ಡೆ, ಅಕ್ಕಿ ಹಿಟ್ಟು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್, ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಉಪ್ಪು, ಅರಿಶಿನ ಪುಡಿ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ ನೀರನ್ನ ತಗೊಂಡು ಬ್ರೆಡ್ ಸ್ಲೈಸಸ್ ಎಲ್ಲನೂ ಅದಕ್ಕೆ ಡಿಪ್ ಮಾಡಿ ಹಿಂಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಎಲ್ಲ ಬ್ರೆಡ್ ಸ್ಲೈಸಸ್ನು ಹಾಗೆ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ನೀರಿಲ್ದಿರೋ ಥರ ಹಿಂಡ್ಕೋಬೇಕು. ನಾನಿಲ್ಲಿ ಎಲ್ಲ ಬ್ರೆಡ್ ಸ್ಲೈಸಸ್ನು ಹಿಂಡ್ಕೊಂಡು ಆಗಿದೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ನಾನು 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 2-3, ಆಲೂಗೆಡ್ಡೆನ ತುರಿದು ಇಟ್ಕೊಂಡಿದ್ದೀನಿ. ತುರಿದು ಇಟ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ತುರಿದು ಇಟ್ಕೋಬೇಕು. ಆಮೇಲೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಆಮ್ಚೂರ್ ಪೌಡರ್, 1/4 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಆಮೇಲೆ 2-3 ಸ್ಪೂನು ಅಕ್ಕಿ ಹಿಟ್ಟು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಥರ ನೀರೇನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಬ್ರೆಡ್ನ ನೀರಿಂದ ಡಿಪ್ ಮಾಡಿ ಇಟ್ಕೊಂಡಿರೋದ್ರಿಂದ ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರುತ್ತೆ. ನೋಡಿ, ನಾನು ಯಾವುದೇ ಥರ ನೀರು ಸೇರಿಸಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿದೆ ಕನ್ಸಿಸ್ಟೆನ್ಸಿ. ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲ್ಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಎಣ್ಣೆ ಕಾಯ್ದಿದೆ ಇವಾಗ. ನೋಡಿ, ಇವಾಗ ನಾನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಹಾಕ್ಕೋಬೋದು. ಉದ್ರುದ್ರಾಗಿ ಬರೋದ್ರ ಸಣ್ಣ ಸಣ್ಣದಾಗಾದರೂ ಹಾಕ್ಕೋಬೋದು, ನೀವು ಯಾವ ಥರನಾದರೂ ಹಾಕ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಎಣ್ಣೆಗೆ ಹಾಕ್ಕೊಂಡಾಗಿದೆ. ನೋಡಿ, ಇವಾಗ ಆಲ್ಮೋಸ್ಟ್ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾವು ನಾರ್ಮಲ್ ಆಗಿ ಬೋಂಡ ಮಾಡ್ತೀವಲ್ಲ, ಬೋಂಡ ಪಕೋಡ ವಡೆ ಆ ಥರ ಮಾಡ್ತೀವಲ್ಲ, ಆ ಥರ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಎತ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟು ಬಂದರೆ ಸಾಕು. ನೋಡಿ, ಇವಾಗ ಕ್ರಿಸ್ಪಿ ಬ್ರೆಡ್ ಪಕೋಡ ರೆಡಿಯಾಗಿದೆ. ನೀವು ಇದನ್ನು ಪುದೀನ ಚಟ್ನಿ ಅಥವಾ ಸಾಸ್ ಯಾವುದ್ರಲ್ಲಾದರೂ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.